ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಮಿಸ್ಟರ್ ಮ್ಯಾನ್ಲಾಕ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ಸುಮಾರು ಘಾಟಿ ಜಾತ್ರೆಗೆ ಬಂದಿರತಕ್ಕಂಥ ಹಸುಗಳನ್ನ ತೋರಿಸ್ದೆ, ಹೋರಿಗಳನ್ನ ತೋರಿಸ್ದೆ. ಸ್ನೇಹಿತರೆ ಇವಾಗ ನಾನು ಬಂದಿರೋದು ಒಂದು ವಿಶೇಷ ಏನಪ್ಪ ಅಂತ ಅಂದರೆ, ಇಲ್ಲಿ ಅವರು ಎಲ್ಲ ಒಂದೇ ಊರವರಲ್ಲ, ಎಲ್ಲ ಬೇರೆ ಬೇರೆ ಊರವರು. ಈ ಹಳ್ಳಿಕಾರ ದನದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಅಂದರೆ, ದೂರದವ್ರನ್ನೂ ಹತ್ರದವ್ರನ್ನಾಗಿ ಮಾಡುತ್ತೆ. ಯಾಕೆಂದರೆ ಇವರೆಲ್ಲ ಬೇರೆ ಬೇರೆ ಊರವರು ಎಲ್ಲ ಕೂಡ ಇಲ್ಲಿ ಫ್ರೆಂಡ್ಸ್ ಆಗಿ ಒಂದು 4-5 ದಿನ ಏನು ಜಾತ್ರೆ ನಡೆಯುತ್ತೆ ಅದನ್ನು ಮನೋರಂಜನೆಯಿಂದ ಎಂಜಾಯ್ ಮಾಡಿಕೊಂಡು ಅವ್ರದ್ದು ಮನಸ್ಸಲ್ಲಿರೋ ನೋವುಗಳನ್ನೆಲ್ಲ ಮರಿತಾರೆ ಈ ಪ್ರಾಣಿಗಳ ಜೊತೆ ಪ್ರೀತಿ ತೋರಿಸ್ಕೊಂಡ. ನಮ್ಮ ಹೆಸರು ಸಿದ್ದರಾಜು ಅಂತ. ಸಿದ್ದರಾಜು ಅವರು ಯಾವ ಊರಿಂದ ಬಂದಿರೋದು? ನಮ್ಮದು ಗುಬ್ಬಿ ತಾಲೂಕು ಅಮ್ಮನಘಟ್ಟ, ಗುಬ್ಬಿ ತಾಲೂಕು. ಎಷ್ಟು ವರ್ಷದಿಂದ ಘಾಟಿ ಜಾತ್ರೆಗೆ ಬರ್ತಾ ಇದ್ದೀರಾ? ನಾನು ಸಣ್ಣ ಹುಡುಗನಿಂದಲೂ ಬರ್ತಾ ಇದ್ದೀನಿ ಘಾಟಿಗೆ. ಸಣ್ಣ ಹುಡುಗನಿಂದನೂ ಬರ್ತಾ ಇದ್ದೀನಿ. ನೀವು ಈ ಜಾತ್ರೆಗೆ ದನಗಳು ಏನಾದ್ರು ಹಾಕಿದ್ರ ಅಂದ್ರೆ ಹೋರಿಗಳನ್ನ? ನಾನು ತಗೊಂಡೋಗ್ತೀನಿ. ನೀವು ತಗೊಂಡೋಗಕ್ ಬರ್ತೀರಾ? ತಗೊಂಡೋಗಕ್ ಬರ್ತೀವಿ. ಅಂದ್ರೆ ನಿಮ್ಗೆ ಮೊದ್ಲಿಂದನೂ ಈ ಜಾತ್ರೆಗೆ ಬಂದು ದನ ತಗೊಂಡೋಗೋದು ಅಭ್ಯಾಸ ಐತಿ. ಅಂದ್ರೆ ಹಳ್ಳಿ ಕಾರ್ನ ಎಷ್ಟು ವರ್ಷದಿಂದ ನೀವು ಸಾಕ್ತಾ ಇದ್ದೀರಾ? ನಮ್ಮ ಅಪ್ಪರು ನಮ್ಮ ತಾತರ ಕಾಲದಿಂದಲೂ ಹಳ್ಳಿ ಕಾರ್ ಸಾಕ್ತಿದ್ರು. ಈಗ ನಾನು ಸಾಕ್ತಾ ಇದ್ದೀನಿ. ಮೊದ್ಲಿಂದನೂ ನೀವು ಹಳ್ಳಿ ಕಾರ್ನ ಸಾಕೊಂಡು ಬಂದಿದ್ದೀನಿ. ಪ್ರೇಮಿ ಅಂತ ಕರೀಬಹುದು. ಪ್ರೇಮಿ ಸಿದ್ದರಾಜ್ ಅವ್ರಿಗೆ ಹಳ್ಳಿ ಕಾರ್ ಅಂದ್ರೆ ಎಷ್ಟು ಇಷ್ಟ? ನಮಗೆ ಭಾಳ ಇಷ್ಟ ಬಿಡಿ ಸರ್. ನನಗೆ ನಾವು ಬೇಕಾದ್ರೆ ನಮ್ಮ ಮನೆಯಲ್ಲಿ ಏನೇ ಕೆಲಸ ಇದ್ರು ಅಂದರೂ ಜಾತ್ರೆ ಎಲ್ಲನ ನಡೀತಂದ್ರು ನಾನು ಆ ಜಾತ್ರೆಗೆ ಹೋಗಿ ಹಳ್ಳಿ ಕಾರು ಹೋರಿ ನೋಡಲೇಬೇಕು, ಜಾತ್ರೆ ಶೋಕಿ ಕಳಿಲೇಬೇಕು. ಅಂದ್ರೆ ಈಗ ಎಲ್ರಿಗೂ ವೀಕೆಂಡ್ ಬಂದ್ರೆ ಎಲ್ಲಿ ಹೊರಗಡೆ ಆ ದೇವಸ್ಥಾನ ಅದಕ್ಕೆ ನಮ್ಗೆ ಅದು ಇಷ್ಟ ಇಲ್ಲ. ನಮಗೆ ಎಲ್ಲನ ಜಾತ್ರೆ ನಡೀತು ಅಂದ್ರೆ ಅಲ್ಲಿಗೆ ಹೋಗ್ಬೇಕು, ಎಂಜಾಯ್ ಮಾಡ್ಕೊಂಡು ಬರ್ತಾ ಇರ್ಬೇಕು. ನಮ್ಗೆ ಅದು ಖುಷಿ. ನಮಗೆ ಈ ದೇವಸ್ಥಾನ ಸ್ಟೂರು ಅದು ಇದು ನಮ್ಗೆ ಇಷ್ಟ ಇಲ್ಲ. ಅಂದ್ರೆ ಯಜಮಾನ್ರೆ, ಈಗ ನಮ್ಮ ಹಳ್ಳಿಲಿ ಆಗಿರ್ಬೋದು ಎಲ್ಲಾ ಕಡೆ ಹಳ್ಳಿಲೂ ಬೇರೆ ಬೇರೆ ದನಗಳನ್ನ ಸಾಕ್ತಾರೆ. ಆಗಿರ್ಬೋದು ಜರ್ಸಿ ಹಸುಗಳು ಎಲ್ಲಾರ ಮನೆಯಲ್ಲೂ ಸಾಕ್ತಾರೆ. ಯಾಕೆಂದ್ರೆ ಅಲ್ಗೋಸ್ಕರ ಸಾಕ್ತಾರೆ. ಆ ಹಸುಗುನು ಈ ನಮ್ಮ ಹಳ್ಳಿಕಾರ ಹಸುಗಳಿಗೂ ಏನು ವ್ಯತ್ಯಾಸ? ಹಳ್ಳಿಕಾರ ಹಸು ಅಂದ್ರೆ ಹಳ್ಳಿಕಾರ ಓರಿ ಆಗ್ಲಿ ಹಸು ಆಗ್ಲಿ ಅದು ನಂಬರ್ 1 ಇದ್ದಂಗೆ. ಬ್ಯಾರೆವು ಅದು ಅವ್ರ ಇಷ್ಟ, ಅವರು ಹೆಂಗೆ ಸಮಾಧಾನಕ್ಕೆ ಅವ್ರು ಸಾಕಂತಾರೆ. ನಮಗೆ ಹಳ್ಳಿ ಕಾರು ಅಂದರೆ ಒಂದು ಎಮ್ಮೆ. ವಿನೋಗ ಕಾರ್ ತತ್ತಾರಲ್ಲ ಆ ಥರ ನಮಗೆ ಮನೆಗೆ ಪ್ಯೂರ್ ಹಳ್ಳಿ ಕಾರು ಓರಿ ಬಂದು ಅಂದರೆ ಒಂದು ವಿನೋಗ ಕಾರ್ ತಂದಂಗೆ. ಅವರು ದುಡ್ಡಿರ್ಬೋದು, ಕಾರ್ ತರ್ಬೋದು, ನಮ್ಮ ದುಡ್ಡೇ ಇಲ್ಲ, ಆದ್ರೆ ನಾವು ಓರಿ ಕಟ್ಟಲೇಬೇಕು, ಮಾಡಲೇಬೇಕು, ತಾಣಲೇಬೇಕು. ಈಗ ಸುಮಾರು ಎಷ್ಟು ವರ್ಷದಿಂದ ನೀವು ಜಾತ್ರೆಗಳಿಗೆಲ್ಲ ಸುತ್ತಾಡ್ತಿದ್ದೀರಾ? ನಾವು ಜಾತ್ರೆಗೆ ಇಲ್ಲಿ ಒಂದು 5 ವರ್ಷದಿಂದ ಬರ್ತಾ ಇದ್ದೀನಿ. 5 ವರ್ಷದಿಂದ ಬರ್ತಾ ಇದ್ದೀರಲ್ಲ? ಬರ್ತಾ ಇದ್ದೀನಿ. ನೀವು ನೋಡಿರೋ ಹೋರಿಗಳಲ್ಲಿ ತುಂಬಾ ಇಷ್ಟಪಟ್ಟಿದ್ದು ಹೋರಿ ಯಾವುದು ಸರ್? ಪ್ಯೂರ್ ಹಳ್ಳಿಕಾರೆ. ಅದರಲ್ಲಿ ಯಾವುದು ಅಂತ? ಅದರಲ್ಲಿ ಒಳ್ಳೆ ಕಸಿ ಮಾಡಿರೋವು, ಒಳ್ಳೆ ಕರ ಜಾತಿ ನಿಲುವಾಗಿ ಲೈನ್ ಆಗಿರೋವು ಅಂದರೆ ಬರ್ತಾ ಇರ್ತದೆ, ತುಂಬ ಇಷ್ಟ. ಅಂದ್ರೆ ಈಗ ನಮ್ಮ ಹಳ್ಳಿ ರೈತರದೆಲ್ಲ ಒಂಥರ ಏನಪ್ಪ ಒಂದು ಖುಷಿ ಪಡೋ ವಿಷಯ ಏನೋ ಅಂದ್ರೆ, ಮನೆಯಲ್ಲಿ ಪಾಪುಗಳಿಗೆ ಹೆಂಗೆ ಹೆಸರಿಡ್ತಾರೋ ದನಗಳಿಗೂ ಹಂಗೆ ಹೆಸರಿಟ್ಟು ಸಾಕ ಪದ್ಧತಿ. ಅದು ಭಾಳ ಕ್ರೇಜಿ ಸರ್. ಮೊನ್ನೆ ನನ್ನ ಮಗ 8 ವರ್ಷದನು ತಗೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೆ. ಡಾಕ್ಟ್ರುಗಳು ಇವನು ಏಕೆ ಈ ಥರ ಭಾರಿ ಚೆನ್ನಾಗವನಲ್ಲ ಅಂದರು. ನಾನು ಊರಿಗೆ ಹೋಗ್ಬೇಕು, ಹಳ್ಳಿ ಕಾರ್ ಊರಿಗೆ ಹೆಸರಿಡ್ಬೇಕು, ಕೃಷ್ಣ ಅರ್ಜುನ ಇಡಬೇಕು. ಅವ್ನು ಬರೀ 8 ವರ್ಷದನು, ಅವನಿಗೆ ಇವಾಗಲೇ ಕ್ರೇಜು. ಹಂಗೆ ಇದು ಕ್ರೇಜು ಬೆಳ್ಕೊಂಡು ಹೋಗ್ತಾ ಇರ್ತದೆ. ಇದು ಬರ್ತಾ ಬರ್ತಾ ಜಾಸ್ತಿ ಆಗ್ತದೆ ಹೊರ್ತು ಕಮ್ಮಿ ಆಗ್ತಾ ಇಲ್ಲ ಈ ಹಳ್ಳಿ ಕಾರ್ ವರಿ ಸಾಕೋದು. ಇದು ಸುಮ್ಮನೆ ಕ್ರೇಜ್ ಅಂತ ಕೆಲವರು ಕರೀತಾರೆ. ನನ್ನ ಮಾತಲ್ಲಿ ಹೇಳೋದಿದ್ರೆ, ಈ ಕ್ರೇಜ್ ಇಂದ ನಮ್ಮ ಹಳ್ಳಿಕಾರ, ನಮ್ಮ ದೇಶದಲ್ಲಿ ಏನಿದೆ ಅದು ಸಾಕೋರ್ ಜನಸಂಖ್ಯೆ ಹೆಚ್ಚಾಗ್ತಿದೆ. ನೀವೇನು ಹೇಳ್ತೀರಾ? ಹೆಚ್ಚಾಗ್ತೈತೆ, ಭಾಳ ಹೆಚ್ಚಾಯ್ತೈತೆ. ಆದರೆ ಖರ್ಚು ಹಂಗೆ ಬರ್ತಾಯ್ತು. ಇವಾಗ ಮಳೆಯರು ರಾಗಿ ಜೋಳ ಉಳ್ಳಿ ಅವು ಮಾಮೂಲಿ ಸಾಕೋರು. ಈಗ ಅದೇನು ನಡೆಯೋಕ್ಕಿಲ್ಲ. ಅದನ್ನ ಕೊಟ್ಟರೆ ಓರಿನೇ ಹಳ್ಳಿ ಕಾರು ಬಣ್ಣನೇ ಇರಲ್ಲ. ಈಗೇನಿದ್ರು ಹೈಬ್ರಿಡು. ಈಗ ದನಗಳು ಸಾಕಕ್ಕೆ ಬಂತು ಅಂದರೆ, ವಿಷಯ ಅಂತ ಬಂತು ಅಂದರೆ ಎಲ್ಲಿ ಗೊತ್ತಿಲ್ಲದೆ ಇರೋರು ಫ್ರೆಂಡ್ಸ್ ಆಗ್ತಾರೆ. ನೋಡಿ ಸಾರ್, ಇದು ಹಳ್ಳಿ ಕಾರಿಂದ ಇದು ದೇಶದಲ್ಲಿ ಎಲ್ಲರಿಗೂ ಪರಿಚಯ. ಆಮೇಲೆ ಎಲ್ಲರೂ ಸೇರ್ತೀವಿ, ಎಲ್ಲರೂ ಖುಷಿಯಾಗಿರ್ತೀವಿ. ಆದರೆ ಮನೆಯಲ್ಲಿ ಒಂಥರ ಇದ್ದರೆ ಇದೇ ಎಂಜಾಯ್ ಹಳ್ಳಿ ಕಾರು ಓರಿ ಸಾಕಾರಿಗೆ. ಇದು ಸ್ಟೂರ್ ಇದ್ದಂಗೆ. ಇದು ನಿಮ್ಮ ಹೆಸರು? ಸೀನಪ್ಪ ಸರ್. ನನ್ನ ಸೀನಪ್ಪ ಎಷ್ಟು ವರ್ಷದಿಂದ ದನಗಳನ್ನ ಸಾಕ್ತಾ ಇದ್ದಾರೆ ಸರ್? ನಾನು ಸುಮಾರು ನಮ್ಮ ತಂದೆ ಹಿಂದೆ ಓದೋನು ಸಣ್ಣ ಹುಡುಗ. ಆವಾಗಿಂದನೂ ಅವ್ರನ್ನ ನೋಡಿ ನಾನು ಹಿಂಗೆ ಬರ್ತಾ ಇದ್ದೆ ಸರ್ ಸಾಕೊಂಡು. ಏನಂತ ಹೆಸರಿಟ್ಟಿದ್ದೀರಾ ನಿಮ್ಮ ಓರಿಗಳಿಗೆ? ಸರ್ ಓರಿಗೇನು ಹೆಸರಿಟ್ಟಿಲ್ಲ ನಾನು.
2 ತಗೊಂಬರ್ತೀವಿ, 2 ಜೊತೆ 3 ಜೊತೆ ಹಿಂಗೆ ಹೆಸರಿಡಲ್ಲ ನಾವು. ಚೆನ್ನಾಗಿ ಬೆಳೆಸ್ತೀವಿ, ಚೆನ್ನಾಗಿ ಬೆಳೆಸಿ ಮಾರ್ತೀವಿ, ಸಾಕ್ತೀವಿ. ಸಣ್ಣ ಕರನು ಮಾಗಡಿ ಜಾತ್ರೆ ಆಗ್ಬೋದು, ಇಲ್ಲ ಮ್ಯಾಲಿನ ದೇಶದ ಯಾವುದೇ ಜಾತ್ರೆಗೆ ಹೋಗಿ ಸಣ್ಣ ಕರ ತರ್ತೀವಿ, ಮಾರ್ತೀವಿ. ಅದರಿಂದ ಬರೋ ಲಾಭನೂ ಇರ್ತದೆ, ನಷ್ಟನೂ ಇರ್ತದೆ. ಒಂದೊಂದ್ರಲ್ಲಿ ನಷ್ಟನೂ. ಎಲ್ರಿಗೂ ಬೇರೆ ಕಸುಬರಿಗೆಲ್ಲ ಬೇರೆ ಹತ್ರ ಇನ್ಕಮ್ ಇರುತ್ತೆ, ನಮ್ಮ ರೈತಗಳಿಗೆ ಇದೆ ಅಲ್ವಾ ಇನ್ಕಮ್? ಇನ್ನೇನಿದೆ ಇನ್ಕಮ್ ಅನ್ನೋದಕ್ಕಿಂತ ಈಗ ಸಹ ಭಾರಿ ಕಷ್ಟ ಸಾಕೋದು. ಯಾಕೆಂದರೆ ಎಲ್ಲ ಪದಾರ್ಥನೂ ಜಾಸ್ತಿ ಆಗಿದೆ, ಓರಿ. ಅದರಿಂದ ಈಗ ಓರಿನೂ ಬೆಲೆ ಜಾಸ್ತಿ ಕೊಡಬೇಕು, ಅದಕ್ಕೆ ತಿಂಡಿ ಬೆಲೆನೂ ಜಾಸ್ತಿ ಕೊಡಬೇಕು. ಕ್ರೇಜ್ ಅಂತೂ ಹುಡುಗರಲ್ಲಿ ಎಷ್ಟೋ, ಅದು ಹೇಳೋಷ್ಟು ಬೆಟ್ಟದಷ್ಟು ಕ್ರೇಜ್ ಇದೆ ಹುಡುಗರಲ್ಲಿ. ಆದರೆ ಕಷ್ಟ ಬಿದ್ದು ಸಾಕಂಥದ್ದು ಐತಲ್ಲ, ಇವತ್ತು ಹುಡುಗರು ಅಷ್ಟೇ ಕಷ್ಟ ಬೀಳ್ತಾ ಇದ್ದಾರೆ. ಸಾಕೋಕ್ಕೂ ಅವರಿಂದ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ, ಹಂಗಾಗ್ಬಿಟ್ಟು. ಯಾಕಂದರೆ ಆಸೆ ಬೆಟ್ಟದಷ್ಟಿದೆ ಒಳಗ, ಇಲ್ಲಿ ಸಾಕಬೇಕು ಅಂದರೆ ನಡೀತಾ ಇಲ್ಲ. ಅಂದ್ರೆ ಈಗ ನೀವು ಇಷ್ಟು ವರ್ಷದಿಂದ ಹಳ್ಳಿಕಾರನ ನೋಡ್ಕೊಂಡು ಬಂದಿದ್ದೀರಲ್ಲ, ನಿಮಗೆ ಮರೆಯಕ್ಕಾಗದೆ ಇರೋ ಒಂದು ಹೋರಿ ಅಂದರೆ ಯಾವುದು? ನಾನು ಮರೆಯೋಕ್ಕಾಗದೆ ಇರೋದಂದರೆ ಸೂರ್ಯ ಸೂರ್ಯ. ಎಲ್ಲಿದೆ ಅದು ರೇಸ್ ಚಾಂಪಿಯನ್ನು, ರೇಸಲ್ಲಿ ಕಾಲು ಹೋಗ್ಬಿಡ್ತು. ಅದು ನನ್ನ ಲೈಫಲ್ಲಿ ಮರೆಯೋಕ್ಕಾಗದೆ ಇರೋದು ಅಂದರೆ ಸೂರ್ಯ ತುಂಬ ಇಷ್ಟ. ಸೂರ್ಯ ಭಾರಿ ಇಷ್ಟ ಸರ್. ಸೂರ್ಯ ಅಂದರೆ ನನಗೆ ಪ್ರಾಣ, ಅಷ್ಟೇ ಪ್ರಾಣ. ಅದು ಎಲ್ಲೇ ರೈಸ್ಗೆ ಹೋಗ್ತು ಅಂದರೆ ನಾನು ಅರ್ಧ ರಾತ್ರಿ ಆಗ್ಬೋದು, ಇಲ್ಲ 2 ಗಂಟೆ ರಾತ್ರಿ ಆಗ್ಬೋದು, ಬೆಳಗಾಗ್ಬೋದು. ನಾನು ಅದು ರೇಸ್ ಐತೆ ಅಂದರೆ ಅದನ್ನು ನೋಡೋಕ್ಕಂತೂ ಹೋಗ್ದಿರ ಮನೇಲಿ ಇರ್ತಾ ಇರಲಿಲ್ಲ ಸರ್. ಪಾಲಹಳ್ಳಿ ರೈಸು ನಮ್ಮೂರು ಬಂದು BK ಪಳ್ಳ, ದೇವನಹಳ್ಳಿ ಪಕ್ಕ, ಮೈಸೂರು ಹತ್ರ ಪಾಲಹಳ್ಳಿ ಇರೋದು. ಪಾಲಹಳ್ಳಿ ರೈಸ್ಗೆ ಸೂರ್ಯ ಬರ್ತಾನೆ ಅಂದರೆ ರಾತ್ರಿ ಎಲ್ಲ ನಾನು ನಿದ್ದೆ ಹೋಗ್ತಿರಲಿಲ್ಲ ಸರ್. ರಾತ್ರಿನೇ ಎಲ್ಲ ರೆಡಿಯಾಗಿ ಬೆಳಗಿನ ಜಾವ 4 ಗಂಟೆಗೆ ಬೈಕ್ ಎತ್ತೀನಿ ಅಂದರೆ ಸರ್, ಪಾಲಹಳ್ಳಿ ರೈಸ್ 11 ಗಂಟೆಗೆ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಪಾಲಹಳ್ಳಿ ರೇಸಲ್ಲಿ ಇರ್ತಾಯಿದ್ದೆ ಸರ್. ಆಮೇಲೆ ಚಿಕ್ಕಮಂಗ್ಳೂರು ರೇಸು, ಇಲ್ಲಿ ಸಕ್ರಾಯಪಟ್ಟಣ ರೈಸ್ ಹತ್ರ ಒಂದು ರೈಸ್ ಹಾಕಿದ್ರು, ಅಲ್ಲಿಗೂ ಸೂರ್ಯ ಬರ್ತಾನೆ ಅಂದರೆ ನಾನು ಅಲ್ಲಿಗೆ ಹೋಗ್ತಾಯಿದ್ದೆ. ಒಂದು ದಿವಸ ಅದು ಇದ್ದಕ್ಕಿದ್ದಂಗೆ ಸಡನ್ನಾಗಿ ಒಂದು 8-9 ಗಂಟೆ ರಾತ್ರಿ ಇರ್ಬೋದು, 8 ಗಂಟೆ ರಾತ್ರಿ ಇರ್ಬೋದು, ಸಡನ್ನಾಗಿ ಕಾಲು ಹೋಯ್ತು ಅಂತ ಸುದ್ದಿ ಬರ್ತದೆ ಸರ್. ನಾವು 3 ದಿವಸ ಅದು ಹೇಳಿದ್ದಲ್ಲ, 3 ದಿವಸ ಊಟನೂ ಬಿಟ್ಟು ಅಷ್ಟಲ್ಲಿ ಕಣ್ಣಲ್ಲಿ ನೀರು ಬಂದು ಅಷ್ಟು ನೋವಾಗಿದೆ ಸರ್ ನಮಗೆ. ಓಕೆ ಸರ್, ಅಂದರೆ ಈಗೂ ಅದನ್ನು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತವೆ ಸರ್. ಸೂರ್ಯ ಅವನ ರೇಸಲ್ಲಿ ಬರ್ತಾವನೆ ಅಂದರೆ ಎಷ್ಟೋ ನನಗೆ ತೃಪ್ತಿ ಆಗೋದು ಸರ್. ಆ ಥರ ಬರ್ತಾಯಿದ್ದ. ನಾನು ಊಟ ಇಲ್ದಿದ್ರು ಒಣಗ್ತಾ ಇದ್ರು ಅವನು ಬರ್ತಾ ಇರೋದು ನೋಡಿಬಿಟ್ರೆ ನನಗೆ ಊಟ ತಿಂದಷ್ಟು ಸಂತೋಷ ಆಗ್ತಾಯಿತ್ತು. ಹಂಗೆ ಬರ್ತಾ ಇದ್ದ ರೇಸಲ್ಲಿ. ಓಕೆ ಸರ್, ಅಂದರೆ ಈಗ ಇಷ್ಟೊತ್ತವರೆಗೂ ಇಟ್ಕೊಂಡು ಕೆಲವೊಂದು ಹಳ್ಳಿಕಾರ ದನಗಳ ಬಗ್ಗೆ ಆಗಿರ್ಬೋದು, ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು.